ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ನಿಯಮಿತ ಇವರ 12ನೇ ವರ್ಷದ ಹಲಸಿನ ಮೇಳ ಶಿರ್ಸಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕದಂಬದ ಮಾಳಿಗೆ ಮೇಲೆ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಮೊದಲಿಗರಾಗಿ ಹೋದರೆ ನಿಧಾನವಾಗಿ ಕ್ರೌಡು ಜಾಸ್ತಿಯಾಗತೊಡಗಿತು. ಅಲ್ಲಿಗೆ ಬಂದವರನ್ನು ಮೊದಲು ಆಕರ್ಷಿಸಿದ್ದು ಹಲಸಿನ ಬೇಳೆ ಮತ್ತು ತೊಳೆಗಳಿಂದ ತಯಾರಿಸಿದ ರಂಗವಲ್ಲಿ, ಸಾಲು ಸಾಲಾಗಿ ಜೋಡಿಸಿದ ಹಲಸಿನಕಾಯಿ ಮತ್ತು ಗಿಡಗಳು. ವಂದೇ ಮಾತರಂ ಗೀತೆ ಹಾಡುವ ಮೂಲಕ ಸಭಾ ಕಾರ್ಯಕ್ರಮ ಶುರುವಾಗಿ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸಲಾಯಿತು. ವಿಕಾಸ ಮಂಡಳಿಯ ಭೂತಪೂರ್ವ ಅಧ್ಯಕ್ಷೆ, ಅಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿಬಾಯಿ ಠಾಕರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ನಾವು ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಲಸಿನ ಮೇಳದ ಆಯೋಜಕರಲ್ಲಿ ಪ್ರಮುಖರಾದ ವಿಶ್ವೇಶ್ವರ ಭಟ್ ಕೋಟೆಮನೆಯವರು ಪ್ರಾಸ್ತಾವಿಕ ಮಾತನಾಡಿದರು. ಇವತ್ತು ಒಂದೇ ನಾವು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ಕುಮಟಾದಲ್ಲಿ ಒಂದು ಹಲಸಿನ ಮೇಳ ಮಾಡ್ತೀವಿ. ಕುಮಟಾದಲ್ಲಿ ಹಲಸಿನ ಮೇಳ ಮಾಡ್ಬೇಕಾದ್ರೆ ಒಬ್ಬರಿಗೆ ನಾವು ಹಲಸಿನ ಕಾಯಿಯನ್ನ ಹಲಸಿನ ಮೇಳಕ್ಕೆ ಸಪ್ಲೈ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನ ಹೇಳಿದ್ವಿ ಅವರಿಗೆ. ಅವರು ತುಂಬಾ ಸಾಹಸ ಪಟ್ಟು ಹಲಸಿನ ಕಾಯಿನ ಒಟ್ಟು ಮಾಡಿದ್ರು. ನಂತರ ಅವ್ರು ಯೋಚನೆ ಮಾಡಿದ್ರು, ನಾನೇ ಯಾಕೆ ಹಲಸಿನ ಬೆಳಿಬಾರ್ದು ಅಂತೇಳಿ ಇವತ್ತು ಅವರು 150 ಗಿಡಗಳ 32 ವೆರೈಟಿ ಹಲಸಿನ ಬೆಳೆದಿದ್ದಾರೆ. ಹಲಸಿನ ಹಣ್ಣಿನಿಂದ ವಿಶಿಷ್ಟವಾಗಿ ತಯಾರಿಸಿದ ಕೇಕ್ ಅನ್ನು ಕತ್ತರಿಸುವ ಮೂಲಕ 2 ದಿನಗಳ ಕಾಲ ನಡೆಯಲಿರುವ ಹಲಸಿನ ಮೇಳಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ನಿವೃತ್ತ ಕೃಷಿ ವಿಜ್ಞಾನಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಅವರೊಂದಿಗೆ ಹಲಸು ಬೆಳೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಿದ ವಿವಿಧ ಹಲಸಿನ ತಳಿಗಳ ಉಳಿವಿಗೆ ಕಾರಣರಾದ ಹಲಸಿನ ಉತ್ಪನ್ನಗಳ ಉದ್ಯಮಿಗಳಾದ ಸಾಧಕರಿಗೆ ಸನ್ಮಾನಿಸಲಾಯಿತು. ಆನಂದ ಎಂಬ ಹಲಸಿನ ಹೊಸ ತಳಿಯ ಬಿಡುಗಡೆ, ಹಲಸಿನ ಬೀಜಗಳ ಬ್ರಾಂಡ್ ಘೋಷಣೆಯ ಕಾರ್ಯ ಕೂಡ ವೇದಿಕೆಯಲ್ಲಿ ನಡೆಯಿತು. ಮತ್ತೊಂದೆಡೆ ಹಲಸಿನಕಾಯಿ, ಹಣ್ಣು, ಬೀಜಗಳಿಂದ ತಯಾರಿಸಿದ ವಿವಿಧ ತಿಂಡಿ ತಿನಿಸುಗಳ ಸ್ಪರ್ಧೆ ಆಯೋಜನೆಗೊಂಡಿತ್ತು. ಆ ಸ್ಪರ್ಧೆಯಲ್ಲಿ ಮಹಿಳೆಯರು ಹಲಸಿನಿಂದ ತಯಾರಿಸಿದ ಹಪ್ಪಳ, ಕೋಸಂಬರಿ, ಚಕ್ಕುಲಿ, ತಾಳಿಪಟ್ಟು, ಪಾಪಡ್ ಚಾಟ್ಸ್, ಖಾರದ ಕಡ್ಡಿ, ಚಿಪ್ಸ್, ಸುಟ್ಟೇವು, ಒಡ್ಡು, ಕುಕೀಸ್, ಬರ್ಫಿ, ಹೋಳಿಗೆ, ಜಿಲೇಬಿ, ಫಿಂಗರ್ ರೋಲ್, ಕಡುಬು, ಉಪ್ಪಿಟ್ಟು, ಶಿರಾ ಮೊದಲಾದ ಅನೇಕ ಬಗೆಯ ತಿಂಡಿ ತಿನಿಸುಗಳನ್ನು ಪ್ರದರ್ಶನಗೊಳಿಸಿದ್ದರು. ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಕೆಲವು ಮಹಿಳೆಯರನ್ನು ಗೆಳೆಯ ಗಣಪತಿ ಹಾಸ್ಪುರ ಮಾತನಾಡಿಸಿದಾಗ ಆ ಮಹಿಳೆಯರು ಹೇಳಿದ್ದು ಹೀಗೆ. ನನ್ನ ಹೆಸರು ಶೋಭಾ ಭಟ್. ನಾವು ಇರೋದು ಸಿರ್ಸಿಲಿ. ನಾನು ಇವತ್ತು ಈ ಮೇಳಕ್ಕೆ, ಹಲಸಿನ ಮೇಳಕ್ಕೆ ಬಂದಿದ್ದೆ. ಈ ಭಾಗವಹಿಸೋದ್ರಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ನಾನು ಇವತ್ತು ಹಲಸಿನ ಹಣ್ಣಿನ ಹಲವನ್ನು ಮಾಡಿದ್ದೆ. ನಿಮ್ಮ ಹೆಸರೆಂತದು? ಮಹಾಲಕ್ಷ್ಮಿ ಹೆಗಡೆ. ಯಾವ ಊರು? ಗಡಿಹಳ್ಳಿಯಿಂದ. ಎಂತ ಮಾಡ್ಕೆ ಬಂದಿದ್ದು? ಇದು ಹಲಸಿನಕಾಯಿ ವಡಪೆ. ನಿಮ್ಮ ಹೆಸರೆಂತದು? ಜೈಭಾರತಿ ಭಟ್ ಅಂತ, ಮತ್ತಿಗಡದಿಂದ ಬಂದಿದ್ದೇನೆ. ಏನು ಐಟಮ್ ಮಾಡಿದ್ದೀರಿ? ನಾನು ಕಟ್ಲೆಟ್ ಮಾಡಿದ್ದೇನೆ. ಯಾವ್ದ್ರಿಂದ? ಹಲಸಿನಕಾಯಿದ ಕಟ್ಲೆಟ್. ಅದನ್ನ ಬೇಯಿಸಿ, ಹಲಸಿನಕಾಯಿ ಬೀಜದ್ದು ಅದ್ರ ಬೀಸಿ ಸಿಪ್ಪೆ ತೆಗೆದು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಮೆಣಸು ಎಲ್ಲ ಕೊಚ್ಚಾಕಿ ಅದನ್ನ ಸ್ಮ್ಯಾಶ್ ಮಾಡಿ ಎಣ್ಣೆಯಲ್ಲಿ, ತೆಂಗಿನ ಎಣ್ಣೆಯಲ್ಲಿ ಕರ್ದಿದ್ದೆ. ಎಷ್ಟು ದಿನ ಇಡಬಹುದು ಇದೊಂದು 15 ದಿವಸನೇ ಇಡ್ಬೋದು. ನೀವೇನು ಮಾರ್ಕೆಟ್ ಮಾಡ್ತಾ ಇದ್ದೀರಾ ಅಥವಾ ಇಲ್ಲಿ ಪ್ರದರ್ಶನಕ್ಕೆ ಬಂದಿದ್ದೆ. ನಿಮ್ಮ ಹೆಸರು ಎಂತದ? ಶೀಲಾ ನರಸಿಂಹಗಡ. ಇಟ್ಕೊಳ್ಳಿ. ಎಂತ ಮಾಡ್ಕೆ ಬಂದ್ರಿ? ಚಕ್ಲಿ ಮಾಡ್ಕೆ ಬಂದ್ರಿ. ಹೇಗೆ ಮಾಡಿದ್ರು? ಇದು ಹಲಸಿನ ಸೊಳೆಯನ್ನು ಬೀಸ್ಕೊಂಡು ಕಡೆಗೆ ಅಕ್ಕಿ ಹಿಟ್ಟಾಕಿ ಸಾಂಬಾರ್ ಪೌಡ್ರು ಇದರೆಲ್ಲ ಹಾಕಿ ಕರೆದು ಇದು 1 ತಿಂಗಳ ಇಡ್ಬೋದು, ಏನೂ ಆಗೋದಿಲ್ಲ. ಶ್ಯಾಮಲಾ ಮಹೇಶ್ ಹೆಗಡೆ. ಯಾವ ಊರಿನ ಬಂದಿದ್ದು? ತೊಟ್ಟಿಕಾಯಿ ಹತ್ರ ಮುಕ್ರ ಮನೆ ಅಂತ. ಇದನ್ನ ಹೇಗೆ ಮಾಡಿದ್ರಾ? ಇದನ್ನ ಹಲಸಿನಕಾಯಿ ಸೊಳ್ಳೆನ ಡ್ರೈರಲ್ಲಿ ಒಣಗಿಸಿ ಪೌಡ್ರ್ ಮಾಡಿ, ಆಮೇಲೆ ಅದರಲ್ಲಿ ರವೆನೂ ಬಂತು. ಈ ಥರ ರವೆನ ತುಪ್ಪ ಹಾಕಿ ಬಿಸಿ ಮಾಡಿ, ಹಾಗೆ ನೀರು ಹಾಕಿ ಸಕ್ಕರೆ ಹಾಕಿ ತೊಳಸಿ ಶಿರಾ ಮಾಡಿರೋದು.
ಆಮೇಲೆ ಇದ್ರ ಇನ್ಸ್ಟಂಟ್ ಇದು ಯಾವಾಗ ಬೇಕಾದರೂ ಸಡನ್ ಆಗಿ ಮಾಡ್ಕೋಬಹುದು. ಏನದು? ಇದು ಹಲಸಿನಕಾಯಿ ಸೊಳೆ ಪೌಡ್ರ್, ರವಾ ಪೌಡ್ರ್ ಇದು. ಹೇಗೆ ಮಾಡ್ತೀರಿ ಇದನ್ನ? ಇದನ್ನ ಹಲಸಿನಕಾಯಿ ಸೊಳೆನ ಡ್ರೈರಲ್ಲಿ ಒಣಗಿಸಿರೋದು, ಬಿಸಿಲಲ್ಲಿ ಒಣಗಿಸ್ರು ಬರುತ್ತೆ. ಅದನ್ನ ಹಲಸಿನಕಾಯಿ ಸೊಳೆನ ಡ್ರೈರಲ್ಲಿ ಒಣಗಿಸಿ ಮಿಕ್ಸರಲ್ಲಿ ಪೌಡ್ರ್ ಮಾಡಿದ್ದೀವಿ. ಈ ಥರ ಪೀಸ್ ಮಾಡಿ ಡ್ರೈರಲ್ಲಿ ಒಣಗಿಸಿದ್ರೆ ಮಿಕ್ಸರಲ್ಲಿ ಪೌಡ್ರ್ ಆಗುತ್ತೆ. ಅದನ್ನು ಸಾಣಿಸಿದಾಗ ಈ ಥರ ರವಾ ಬರುತ್ತೆ. ಈ ರವಾನ ಶಿರಾ ಮಾಡಿರೋದು. ಹಿಟ್ಟು ಮಾಡಕ್ಕೆ ಬರುತ್ತೆ ಶಿರಾನ. ಇದು ನೀವು 1 ವರ್ಷ ಆದರೂ ಇಡ್ಬೋದು. ಇದರಿಂದ ತುಂಬಾ ಮಾಡ್ಬೋದು. ಉಪ್ಪಿಟ್ಟು, ಶಿರಾ, ರೊಟ್ಟಿ, ಪಕೋಡ, ಆಮೇಲೆ ಪುರಿ, ಕರೆ ಏನು ಬೇಕಾದರೂ ಮಾಡ್ಬೋದು. ಈ ಬಾಕಾಹೂ ಥರನೇ ಬಾಕಾಹೂದಿಂದ ಏನೇನು ಮಾಡ್ತಾರೋ ಅದು ಎಲ್ಲದನ್ನು ಮಾಡಕ್ಕೆ ಬರುತ್ತೆ. ಈ ಪೌಡ್ರು ನೀವು 1 ವರ್ಷ ಆದರೂ ಹಾಳಾಗಲ್ಲ, ಸರಿ ಮಾಡಿಟ್ರೆ. ಇದರಿಂದ ನೀವು ಏನು ಬೇಕಾದರೂ ಮಾಡ್ಕೋಬೋದು. ಸಡನ್ನಾಗಿ ಹಲ್ವಾ ಆ ಥರ ಎಲ್ಲ. ಹಲಸಿನ ಹಿಟ್ಟಿನ ಶಿರಾ ತಿನ್ನಿಸಿದ ಶ್ಯಾಮಲ ಹೆಗಡೆಯವರು ಹಲಸಿನ ರವೆಯಿಂದ ತಯಾರಿಸಿದ ಉಪ್ಪಿಟ್ಟನ್ನು ರುಚಿ ನೋಡಲು ನೀಡಿದರು. ಹೊರಗೆ ಬಂದರೆ ಸ್ಟಾಲುಗಳಲ್ಲಿದ್ದ ವಿವಿಧ ತಳಿಯ ಹಲಸಿನ ಗಿಡಗಳು ಜನರ ಆಕರ್ಷಣೀಯ ವಸ್ತುಗಳಾಗಿದ್ದವು. ಪುತ್ತೂರಿನ ಬಳಿಯ ನಿನ್ನಿಕಲ್ಲಿನ ಯಾಕ್ ಅನಿಲ್ ಅವರ ಅಂಗಡಿಯಲ್ಲಂತೂ ಅವರು ನಮ್ಮೊಂದಿಗೆ ಮಾತನಾಡಲು ಸಮಯ ಸಿಗದಷ್ಟು ವ್ಯಾಪಾರವಿತ್ತು. ಯಾವ ಊರಿಂದ ಬಂದಿದ್ದೀರಾ? ನಾನು ಪುತ್ತೂರಿಂದ. ಯಾವ್ಯಾವ ತಳಿ ತಂದಿರಿ ನೀವು? ಅಲ್ಲ, ಇಲ್ಲಿ ಮೇನ್ ಆಗಿ ಹೋಗೋದು ನಿನ್ನೆ ತಾಯಿನಲ್ಲಿ ನಟ್ಟು 1 ವರ್ಷಕ್ಕೆ ಫಲ ಕೊಡುವಂತ, ಮತ್ತು ಚಂದ್ರಹಲಸ್ ಇದೆ, J33 ವೇಲ್ಡಲ್ಲಿ ಬೆಸ್ಟ್ ಹಲಸನ್ನ ಹೇಳೋದು J33, ಮತ್ತು ಪೈನಾಪಲ್ ಜಾಕನ್ನ ಹೇಳ್ತೇವೆ. ಇದು ಬೀಜ ಇಲ್ಲದು ಅದರ ಗಮ್ಲಸ್ಸು ನಮ್ಮ ಈ ಆ ಥರ ಒಂದು 7 ವೆರೈಟಿ ಒಂದಷ್ಟೇ. 2 ದಿವಸ ಮೇಳಕ್ಕೆ ಬಂದಿದ್ರೆ ಯಾವ ರೀತಿ ವ್ಯಾಪಾರ ಆಗ್ತಾ ಇದೆ ನಿಮಗೆ? ಕದಂಬದ ಮೇಲೆ ಫಸ್ಟ್ ಕುಮಟದಲ್ಲಿ ಶುರು ಆಗಿದ ಕಾಲದಿಂದ ನಾವು ಒಟ್ಟಿಗೆ ಬರ್ತಾ ಇದ್ದೇವೆ. ಅದಕ್ಕೆಲ್ಲ ನಾವು ಪ್ರತಿ ವರ್ಷ ಬರ್ತೇವೆ. ನೋಡಿ ಅಂತಲ್ಲ, ಜನ ಇಲ್ಲಿ ಕ್ಯೂ ನಿಲ್ತಿದ್ದಾರೆ, ಮತ್ತೆ ಮಾತಲ್ಲಿ ಬಿಡಿಸೋದಿಲ್ಲ. ಹಸಿದ ಹೊಟ್ಟೆಗೆ ಏನಾದರೂ ತಿನ್ನಬೇಕೆಂದು ಬಯಸಿದರೆ ಹಲಸಿನಿಂದ ತಯಾರಿಸಿದ ಅನೇಕ ಬಗೆಯ ವಸ್ತುಗಳು ಕಾಯುತ್ತಿದ್ದವು. ಇಲ್ಲಿ ತಿನ್ನಲು ಒಂದಕ್ಕಿಂತ ಒಂದು ಸವಿಯೋ ಸವಿ. ಕೆಲವನ್ನಂತೂ ಮಹಿಳೆಯರು ನಮ್ಮೆದುರೇ ತಯಾರಿಸಿ ಕೊಡುತ್ತಿದ್ದಾರೆ. ಹಲಸಿನ ಮೇಳ ತುಂಬ ಚೆನ್ನಾಗಿದ್ದು. ಹಲಸಿನ ಸೊಳೆ ತಗೊಬಂದೆ, ಮತ್ತು ಹಲಸಿನ ಬೀಜದಿಂದ ಮಾಡಿರೋ ಕುಕ್ಕೀಸ್ ಇದು. ಜೊತೆಗೆ ಹಲಸಿನಕಾಯಿ ಸೊಳೆ ಸಿಹಿ ಪಲ್ಯ ಬೆಲ್ಲ ಹಾಕಿ ಮಾಡಿರೋದು. ಹೇಗೆ ಮಾಡಿದ್ರಿ ಇದು ಹಲಸಿನ ಬೀಜದ ಪೌಡ್ರು, ಬಟರು, ಮತ್ತು ಸ್ವಲ್ಪ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿ ಓವನಲ್ಲಿ ಬೇಕ್ ಮಾಡಿರೋದು. 1-1.5 ತಿಂಗಳ ಇಡ್ಬೋದು. ಮತ್ತು ಹೆಲ್ದಿ ಫುಡ್, ಏನು ಕೆಮಿಕಲ್ಸು, ಫುಡ್ ಕಲರ್ ಆಗಲಿ ಅಥವಾ ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡದೆ ಮಾಡಿರೋದು. ತುಂಬ ಚೆನ್ನಾಗಿದ್ದು. ಮಕ್ಕಳಿಗೂ ಕೊಡ್ಬೋದು, ಶುಗರ್ ಪೇಷಂಟ್ ಮತ್ತು ಹಾರ್ಟ್ ಪೇಷಂಟಿಗೆಲ್ಲ ಒಳ್ಳೆಯದು. ಹಾರ್ಟ್ ಪ್ರಾಬ್ಲಮ್ ಇದ್ದವರು ತಿನ್ಬೋದು. ಹೆಲ್ದಿ ಮತ್ತು ಏನು ಕೆಮಿಕಲ್ ಅದು ಬೇರೆ ಯಾವುದು ಮಿಕ್ಸ್, ಬರೀ ಹಲಸಿನ ಬೀಜದ ಪೌಡ್ರಲ್ಲಿ ಮಾಡಿರೋದು. ಇದು ಹಲಸಿನ ಸೊಳೆ ಮತ್ತು ಬೆಲ್ಲ ಸೇರಿಸಿ ಕುದಿಸಿರೋದು. ಫುಲ್ ನೀರು ಹೋಗುವಷ್ಟು, ಅಂದರೆ 15 ದಿನ ಇಡ್ಬೋದು ಇದನ್ನು. ಇದು ರುದ್ರಾಕ್ಷಿ ಹಲಸು ಅಂತ ನಮ್ಮ ಕಡೆ ಫೇಮಸ್ಸು, ಸಣ್ಣದು ರುದ್ರಾಕ್ಷಿ ಹಲಸು ಅಂತ, ಅದ್ರದ್ದು ಸೊಳ್ಳೆ ಪದಾರ್ಥಕ್ಕೆಲ್ಲ ಯೂಸ್ ಮಾಡೋದು. ನಂದೀಶ್ವರ ಸ್ವಸಹಾಯ ಸಂಘ ಹೇಳಿ ಸಂಘ ಹೊಸ್ತು. ಆಮೇಲೆ ಸಂಘ ಚಟುವಟಿಕೆ ಹೋಮ್ ಪ್ರಾಡಕ್ಟೇ ಜಾಸ್ತಿ. ಏನೇನು ತಯಾರು ಮಾಡ್ತೀವಿ? ನಂಗೆ ಈಗ ತಾಲಿಪಿಟ್ಟು, ಬೋಂಡ, ಆಮೇಲೆ ಮನೆಯಲ್ಲಿ ಮಜ್ಜಿಗೆ ಮೆಣಸು, ಚಿಪ್ಸು, ಹೋಳಿಗೆ, ಆಮೇಲೆ ಜೇನುತುಪ್ಪ, ಸುಮಾರು ನಂಗೆ ಸಂಘದಲ್ಲಿ ಏನೇನೆಲ್ಲ ಇದು ಮಾಡ್ತೀವಿ ಅದೆಲ್ಲ ಇದು ಮಾಡ್ತಾ ಇದ್ವಿ. ಇಲ್ಲಿ ಏನೇನು ತಯಾರು ಮಾಡ್ತೀವಿ? ಇಲ್ಲಿಗ ನಂಗೆ ಆಲ್ರೆಡಿ ಒಡಪ್ಪೆ, ಹಲಸಿನಕಾಯಿದು ತಾಲಿಪಿಟ್ಟು ಅಥವಾ ಅದು, ಆಮೇಲೆ ಹಲಸಿನಕಾಯಿ ಬೋಂಡ. 2 ದಿನ ಮೇಳದಲ್ಲಿ ಹೆಂಗೆ ವ್ಯಾಪಾರ ಆಗ್ತಾ ಇತ್ತು? ನಂಗೆ ಹಲಸಿನಕಾಯಿ ಒಡಪ್ಪಲ್ಲಿ ಜಾಸ್ತಿ ಚಲೋ ವ್ಯಾಪಾರ ಮಾಡಿದ್ದೆ. ಯಾವುದು ಇದಾಗಿಲ್ಲ. ಸೊಳೆ ಕೊತ್ತಲೋಳು ಒಂದು ಮಾಡಿದ್ದೆ ಸ್ವೀಟು. ಆಮೇಲೆ ಇನ್ನೊಂದು ಹಲಸಿನ ಕಡುಬು, ಅದು ಇವತ್ತಿಲ್ಲ ಮಾಡಿದ್ವಿ ತೊಂದರೆ. ಇಲ್ಲಿ ಕರೆಂಟಿನಿಂದ ಚಾಲನೆಗೊಳ್ಳುವ, ಕೈಯಿಂದ ಚಾಲನೆಗೊಳಿಸಬಹುದಾದ 2 ಬಗೆಯ ಮಿಷೀನುಗಳಿವೆ. ಇವು ಹಲಸಿನ ತೊಳೆಗಳನ್ನು ಚಿಪ್ಸ್ಗಾಗಿ ಸೀಳಲು ಅನುಕೂಲಕರವಾಗಿದೆ. ರವಿ ಎನ್ ಭಟ್. ಯಾವ ಊರಿಂದ ಬಂದಿದೆ? ಯಲ್ಲಾಪುರ. ನಿಮ್ಮ ವಿಶೇಷತೆ ಏನು? ಈ ಮಿಷನ್ ನೀವೇ ಮಾಡಿದ್ದ? ಅದು ಹೆಂಗೆ ಪ್ರೇರಣೆ ಹೆಂಗೆ ನಿಮಗೆ? ಪ್ರೇರಣೆ ಅಂತ ಏನಿಲ್ಲ, ಕೆಲಸ ಅನುಕೂಲ ಆಗುತ್ತೆ ಹೇಳುವಂಥ ವಿಚಾರದಿಂದ ಕಟಿಂಗ್ ಮಾಡಲಿಕ್ಕೆ ನಾನೇ ತಯಾರು ಮಾಡಿದ್ದು. ಮೊದಲು ಮ್ಯಾನ್ಯುವಲ್ ಮಾಡಿದ್ದೆ,
ಒಂದು 2 ವರ್ಷ ಆಯಿತು. ಕಡೆಗೆ ಅದರಲ್ಲಿ ಮೋಟ್ರ್ ಕೊಡಿಸಿ ಎಲೆಕ್ಟ್ರಿಕ್ ಮಾಡಿದೆ. ಮತ್ತು ಒಂದು ಅನುಕೂಲ ಆಗುತ್ತೆ ಅದರಿಂದ. ಇದರೊಳಗೆ ಎಷ್ಟು ಕಾಯಿ ಸೊಳೆಯನ್ನು ಎಷ್ಟು ಬಾರಿ ವರ್ಷದೊಳಗೆ ಒಂದು ಕಾಯಿ ಹೇಳೋದಕ್ಕಿಂತ ಒಂದು ತಾಸಿಗೆ ಒಂದು 20 ರಿಂದ 25 kg ಕಟಿಂಗ್ ಆಗುತ್ತೆ. ಸೊಳೆ ಕಟಿಂಗ್ ಔಟ್ಪುಟ್ ಸಿಗುತ್ತೆ. ಸೊಳೆದು ಇದರ ಅಡ್ಜಸ್ಟ್ಮೆಂಟ್ ಏನಾದ್ರು ಇದೆಯಾ? ಇಲ್ಲ, 2 ಸೈಜಲ್ಲಿ ಬರುತ್ತೆ ಮಿಷನ್ನು. 5 mm 6 mm ಸೆಟ್ಟಿಂಗ್ ಇರೋದಿಲ್ಲ. ಭಾಳ ಈಸಿ ಆಗುತ್ತೆ. ಹೌದು, ಒಂದು ತಾಸಲ್ಲಿ ಆಗೋ ಕೆಲಸ 15-20 ನಿಮಿಷದಲ್ಲಿ ಆಗುತ್ತೆ.